ಕೋಲಾರ ಟಿಕೆಟ್ ಕಗ್ಗಂಟು ಹಾಗೆ ಮುಂದುವರೆದಿದೆ. ಕೋಲಾರದಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಿರೋದ್ರಿಂದಾಗಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನುವ ಒಂದು ಗೊಂದಲದಲ್ಲಿ ಈಗ ನಾಯಕರುಗಳಿದ್ದಾರೆ. ನೋಡಿ, ಕೋಲಾರದ ಕಗ್ಗಂಟಿನ ಬಗ್ಗೆ, ಟಿಕೆಟ್ ಕಗ್ಗಂಟಿನ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ಇನ್ನೂ ಕೂಡ ಕೋಲಾರ ಟಿಕೆಟ್ ಕಗ್ಗಂಟು ಬಗೆಹರಿದ ಹಾಗೆ ಕಾಣಿಸ್ತಾ ಇಲ್ಲ. ಹನುಮಂತಯ್ಯ ಅವರ ಜೊತೆ DK ಶಿವಕುಮಾರ್ ಅವರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಕೋಲಾರ ಟಿಕೆಟ್ ಯಾರಿಗೆ ಅನ್ನೋದು. ಕೋಲಾರ ಟಿಕೆಟ್ ಆಕಾಂಕ್ಷಿ ಎಲ್ ಹನುಮಂತಯ್ಯ ಅವ್ರ ಜೊತೆಯಲ್ಲಿ DK ಶಿವಕುಮಾರ್ ಅವರು ಚರ್ಚೆ ಮಾಡ್ತಾ ಇದ್ದಾರೆ. ಹೆಂಗೆ ಏನು ಎತ್ತ ಕೊಟ್ರೆ ಹೆಂಗೆ, ಕೊಡ್ತಿದ್ರೆ ಹೆಂಗೆ ಅನ್ನೋದು. KPCC ಕಚೇರಿಯಲ್ಲಿ ಸಮಾಲೋಚನೆಯನ್ನು DK ಶಿವಕುಮಾರ್ ಅವರು ಮಾಡುತ್ತಿದ್ದಾರೆ. ಕೋಲಾರ ಟಿಕೆಟ್ ವಿಚಾರವಾಗಿ ಗೊಂದಲ, ಆ ಕಗ್ಗಂಟು ಹಾಗೆ ಮುಂದುವರೆದಿದೆ. ಕೋಲಾರದಲ್ಲಿ ಯಾರಿಗೆ ಟಿಕೆಟ್ ಅನ್ನೋದು ಭಾರಿ ಕುತೂಹಲ ಇದೆ. ತಮ್ಮ ಅಳಿಯನಿಗೆ ಟಿಕೆಟ್ ನೀಡುವಂತೆ ಸಚಿವ ಮುನಿಯಪ್ಪ ಪಟ್ಟು ಹಿಡಿದಿರೋದ್ರಿಂದಾಗಿ ಈ ಒಂದು ಕಸಿವಿಸಿ ಕಾಂಗ್ರೆಸ್ಗೆ ಸೃಷ್ಟಿಯಾಗಿರೋದು. ತಮ್ಮ ಬಣಕ್ಕೆ ಟಿಕೆಟ್ ನೀಡುವಂತೆ ರಮೇಶ್ ಕುಮಾರ್ ಕೂಡ ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ಎಲ್ ಹನುಮಂತಯ್ಯ ಜೊತೆಗೆ DK ಶಿವಕುಮಾರ್ ಅವರು ಚರ್ಚೆ ಮಾಡ್ತಾ ಇದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಕೋಲಾರದ ಕಗ್ಗಂಟು ಹಂಗೆ ಮುಂದುವರೆದಿದೆ. ಹೇಗೆ ಮುಂದೆ ಯಾರಿಗೆ ಟಿಕೆಟ್ ಆಗಬಹುದು? ಈ ಹೊತ್ತಿನವರೆಗೂ ಕೂಡ DK ಶಿವಕುಮಾರ್ ಅವರ ಮೀಟಿಂಗು ಮತ್ತೊಂದು ಏನೆಲ್ಲ ವಿವರ ಇದೆ ಬಸವರಾಜ್? ರಂಜಿತ್, ಬಹಳ ಪ್ರಮುಖವಾಗಿ ಕೋಲಾರದಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ, ಅಂದರೆ ರಮೇಶ್ ಕುಮಾರ್ ಬಣಕ್ಕೆ ಕೊಟ್ಟರು ಅಥವಾ ಮುನಿಯಪ್ಪನವರು ಅಳಿಯನಿಗೆ ಕೊಟ್ಟರು, ಯಾರಿಗೆ ಕೊಟ್ಟರು ಕೂಡ ಕಾಂಗ್ರೆಸ್ನಲ್ಲಿ ಬಂಡಾಯ ಭಿನ್ನಮತ ಆಗೋದು ಬಹುತೇಕ ಪಕ್ಕ ಆಗಿದೆ. ಯಾಕಂದರೆ ಎಷ್ಟೇ ಮನವೊಲಿಸಿದ್ರು ಕೂಡ ರಮೇಶ್ ಕುಮಾರ್ ಬಣ ಅವ್ರನ್ನ ಮತ್ತು ಮುನಿಯಪ್ಪ ಅವ್ರನ್ನ ಮನವೊಲಿಸಿದ್ರು ಕೂಡ ಎರಡೂ ಬಣದಿಂದ ಯಾವುದೇ ರೀತಿಯಾದಂಥ ಸಕಾರಾತ್ಮಕ ಉತ್ತರ ಬರ್ತಾ ಇಲ್ಲ. ನೀವು ನಾವು ಅಭ್ಯರ್ಥಿಯನ್ನು ನಿರ್ಧಾರ ಮಾಡ್ತೇವೆ, ಅವ್ರ ಪರವಾಗಿ ಕೆಲಸ ಮಾಡಿ ಅಂದರೂ ಕೂಡ ಎರಡೂ ಬಣದವರು ಪಟ್ಟಿಡ್ಕೊಂಡು ಕೂತಿದ್ದಾರೆ. ನಮ್ಮ ಬಣದವ್ರಿಗೆ ನೀವು ಟಿಕೆಟ್ ಕೊಡಬೇಕು ಅನ್ನುವಂಥದ್ದು ರಮೇಶ್ ಕುಮಾರ್ ಅವರ ಒಂದು ಒತ್ತಾಯ, ನಮ್ಮ ಅಳಿಯನಿಗೆ ನೀವು ಟಿಕೆಟ್ ಕೊಡಬೇಕು ಅನ್ನುವಂಥದ್ದು ಮುನಿಯಪ್ಪ ಅವರ ಒತ್ತಾಯ. ಹೀಗಾಗಿ ರಾಜ್ಯ ನಾಯಕರಿಗೆ CM DCM ಸಾಕಷ್ಟು ಚರ್ಚೆಯನ್ನು ಮಾಡಿದ್ರು, ಮನವೊಲಿಸುವಂಥ ಕೆಲಸವನ್ನು ಮಾಡಿದ್ರು. ಆದರೂ ಕೂಡ ಇಬ್ಬರು ಹಿಂಸರಿತಾ ಇಲ್ಲ. ಹೀಗಾಗಿ ಅದು AICC ಅಂಗಲ್ಗೆ ಹೋಗಿದೆ. ಈಗಾಗಲೇ ಖರ್ಗೆ ಅವರು ಕೂಡ ನಿನ್ನೆ ಒಂದು ಸುತ್ತಿನ ಮಾತುಕತೆಯನ್ನು ಕೋಲಾರ ನಾಯಕರ ಜೊತೆ ಮಾತಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ರಮೇಶ್ ಕುಮಾರ್ ಅವರನ್ನು ಕರೆಸಿಕೊಂಡು ಯಾವೆಲ್ಲ ರೀತಿಯಾದಂಥ ಚಿತ್ರಣ ಇದೆ ಅನ್ನುವಂಥ ಒಂದಷ್ಟು ಮಾಹಿತಿಯನ್ನು ಪಡೆದಿದ್ದಾರೆ. ಹೀಗಿದ್ದು ಕೂಡ ಇನ್ನೂ ಕೂಡ ಅದಕ್ಕೆ ಸ್ಪಷ್ಟವಾದಂತಹ ನಿರ್ಧಾರಕ್ಕೆ ಬರೋಕ್ಕೆ ಇನ್ನೂವರೆಗೂ ಆಗಿಲ್ಲ. ಹಾಗಾಗಿ ಇವತ್ತು ಎಲ್ ಹನುಮಂತಯ್ಯ ಅವರು ಪಕ್ಷದ ಅಭ್ಯರ್ಥಿ ಆಗಬಹುದು ಅನ್ನುವಂಥದ್ದು ಬಹುತೇಕವಾಗಿ ಚರ್ಚೆಗಳಾಗ್ತಾ ಇದ್ದಾವೆ. ಯಾಕಂದರೆ ಎರಡೂ ಬಣವನ್ನು ಸಮರ್ಥವಾಗಿ ಸರಿದೂಗಿಸ್ಕೊಂಡು ಹೋಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಅವರನ್ನು ಫೈನಲ್ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಈಗ ಮಾತುಕತೆಗಳು ನಡೀತಾ ಇದ್ದಾವೆ. KPCC ಅಧ್ಯಕ್ಷರಾದಂಥ ಮತ್ತು DCM ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಅವರನ್ನು KPCC ಕಚೇರಿಯಲ್ಲಿ ಕರೆಸಿಕೊಂಡು ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ನಾಳೆ ಚರ್ಚೆ ನಡೆದು ಬಹುತೇಕವಾಗಿ ನಾಳೆ ಅಥವಾ ನಾಡಿದ್ದು ಟಿಕೆಟ್ ಬಹುತೇಕವಾಗಿ ಕೋಲಾರದ ಟಿಕೆಟ್ ಫೈನಲ್ ಆಗಬಹುದು. ಆದರೆ ಯಾವುದೇ ಬಣಕ್ಕೆ ಟಿಕೆಟ್ ಕೊಟ್ಟರು ಕೂಡ ಒಂದು ಬಣ ಅಲ್ಲಿ ಸೈಲೆಂಟ್ ಆಗೋದಂತೂ ಪಕ್ಕ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.